ಕೆಲವೊಂದು ಶಕ್ತಿಗಳಿದ್ದಾವೆ, ಸೋಮಾಲಿ ಶಕ್ತಿಗಳನ್ನ ಬಿ ಜೆ ಪಿಯನ್ನು ಇವರು ಡಿ ಎಂ ಕೆ ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮಂತ್ರಿ ಇದ್ದಾರೆ. ಈಗ ಅಲ್ಲಿ ತಮಿಳುನಾಡಿನಲ್ಲಿ ಪರ್ಯಾಯವಾಗಿ ವಿಜಯವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂಥವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಬಿಸಿ ಆಗಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳು ವಿರೋಧವಾಗಿ ಏನು DDK ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನು ನಾವೇನಾದರೂ ಕಾಂಗ್ರೆಸ್ ಪಕ್ಷ ಬಹುಮತ ಹೊಂದಿದ್ರೆ ಅದು ವಿಫಲ ಆದರೆ ಇವತ್ತೋದು ಕೋಮುವಾದಿ ಶಕ್ತಿಗಳಿಗೆ ನಾವು ಪುರಸ್ಕಾರ ಕೊಟ್ಟಂತಾಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ಗೆಲುವಿಗೆ DDK ಏನು ಗೆಲುವಿಗೆ ಜನರ ತೀರ್ಪು DMK ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕೆ ಬಂದು ಬರ್ತಿದೆ. ಹೀಗಾಗಿ ಪರ್ಯಾಯವಾಗಿ ಯಾವ ಕೋಮುವಾದಿಗೆ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದ್ದಾರೆ. DDKಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡಿಕೊಂಡು ಸಹಾಯ ಮಾಡಿದರೆ ಜನ ನಮ್ಮನ್ನು ಕ್ಷಮಿಸೋದಿಲ್ಲ. ಹೀಗಾಗಿ ಆ ದಿಶೆಯಿಂದ ಇವತ್ತು DDKಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚುರಿ ಹಾಕುವಂಥ ಪ್ರಶ್ನೆ ಅವ್ರ ವಿಶ್ವಾಸಕ್ಕೆ ಹೋಗಿ ಕೆಲಸ ಆಗುತ್ತಾ? DMK ಅವ್ರ ಜೊತೆ ಮಾತಾಡ್ತೀರಾ? ಚರ್ಚೆ ಆಗುತ್ತೆ? ಮಾತಾಡ್ತೀವಿ, ನಿಶ್ಚಿತವಾಗಿ ಮಾತಾಡ್ತೀವಿ. ಹಿಂದಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗುತ್ತೆ ನೋಡಿ, ಕೆಲವೊಂದು ಈಗ ನಿಮಗೆ ಗೊತ್ತಿದೆ, ತಮಿಳುನಾಡಲ್ಲಿ ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ DDK ಅವರು ಬೆಂಬಲ ಕೊಟ್ಟಿದ್ದಾರೆ ಎಂದು ಜನರ ಭಾಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜಯಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು DMKಗೆ ಬೆನ್ನಿಗೆ ಚೂರಿ ಹಾಕೋದಂತದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನು ದೂರಿಡಲಿಕ್ಕೆ ಇದು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ DDK ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂಥದ್ದು ಆಗಬಾರ್ದು ಅಂತ ಹೇಳಿ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಪಶ್ಚಿಮ ಹಿಂದಿ ಗಠಬಂಧನಕ್ಕೆ ಇದರಿಂದ ತೊಂದರೆ ಆಗಿದೆ, ಅದು ವಿಚಾರ ಮಾಡ್ತೀವಿ. ಸ್ಟಾಲಿನ್ ಅವರು, ಮಮತಾ ಬ್ಯಾನರ್ಜಿ ಮತ್ತೆ ನೀವೇ ನಾನು ಹೇಳ್ತೀನಿ, ಎಷ್ಟು ಹೇಳಿ ರಿಪೀಟ್ ಮಾಡಿ, 3 ಸಲ ರಿಪೀಟ್ ಮಾಡಿ, ಅರ್ಥ ಮಾಡ್ಕೊಂಬಿಡಿ. ಕೆಲವೊಂದು ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂಥ ನಿರ್ಣಯಗಳನ್ನ ತಗೋಬೇಕಾಗ್ತದೆ. DMK ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, DMK ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರಿಗೂ ಕೂಡ ಇದೆ. ಅದು ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಒಂದು ಯುವಕರ ಮತ್ತು ಆ ಹೆಣ್ಣುಮಕ್ಕಳ ಒಂದು ಆಶಯ ಅಲ್ಲಿ ಆ ವಿಜಯ್ ಅವರ ಮೇಲೆ ಕೊಟ್ಟಿರುವಂಥದ್ದು ಆಶಯ ಏನಿದೆ, ಆ ಆಶಯಕ್ಕೆ ತಿರುಗುವ ಮಾಡಿದ್ರೆ ಅದು ಬಹುಶಃ ಅದು ಸರಿ ಹೋಗುವುದಿಲ್ಲ ಅಂತೇಳಿ ಜನರು ನಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಮಾಡಿದ್ರು. ಸರ್, ಮಮತಾ ಬ್ಯಾನರ್ಜಿ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ದಿವಸ ಅವರು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಸಾಕಷ್ಟು ಏನು BJPಯಿಂದ ಅನ್ಯಾಯ ಆಗಿದ್ದು ಸತ್ಯ. ಅದೆಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ಇವತ್ತು ನಿರ್ಣಯ ಅನ್ನೋದು ಸಹ ಅದು ಮಾಡಬೇಕಾಗ್ತದೆ. ಅದು ಇಷ್ಟೇ ಮಮತಾ ಬ್ಯಾನರ್ಜಿಯವರು ವಿರೋಧವಾಗಿ ಭಾಳಷ್ಟು BJPಯವರು SIR ಇಟ್ಕೊಂಡು ಅಧಿಕಾರಿಗಳ ಮುಂದೆ ಎಲೆಕ್ಷನ್ ಕಮಿಟ್ಕೊಂಡು ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು. ವಾಮಮಾರ್ಗದಿಂದ ಕೈ ನಡೆಸಿದ್ದಾರೆ. ಆದರೆ 2 ಮಾತಿಲ್ಲ. ಆದರೆ ರಾಜೀನಾಮೆ ಕೊಡಬೇಕು ಬಿಡಬೇಕು ಅದು ಸಂವಿಧಾನಾತ್ಮಕವಾಗಿ ಯಾವ ರೀತಿ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳ್ಬೇಕಾಗ್ತದೆ. ಸರ್, ಅಲ್ಲಿ BJP ನಾಯಕರ ಆಪ್ತ ಸಹಾಯಕರಿಗೆ ಗುಂಡು ಏಟು ಹೊಡೆದು ಯಾವ ಕಾರಣ ಕಾನೂನು ಕ್ರಮ ಕೈಗೊಳ್ಳಿ. ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು CM ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ಅದು ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತಾರೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡಿನಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಅಂಗ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಪ್ರಮುಖವಾದಂಥ ಪಾತ್ರ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಸರ್ ನಿರ್ಣಯದ ಪಕ್ಷದ ವರಿಷ್ಠ ಕೈಗೊಳ್ತಾರೆ. ಸರ್, ರಾಜ್ಯದಲ್ಲಿ ಬದಲಾವಣೆ ಎಲ್ಲಿಗೆ ಬಂತು ಸರ್? ಬದಲಾವಣೆ CM ಬದಲಾವಣೆ ಆಗ್ತದೆ? ಅದೆಲ್ಲ ಹೈಕಮಾಂಡ್ ಹೇಳಿದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಎಷ್ಟು ಸಲ ಕೇಳ್ತೀರಪ್ಪ ನಮಗೆ?
ನಿಮ್ಗೆ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಸರ್ ಈಗ ಜಿಲ್ಲೆಯಲ್ಲಿ ಹೌದು, ಅದೇ ಹೈಕಮಾಂಡ್ ಕರೆದು ಮತ್ತೆ ಅದೇ ಹೇಳಿದೆ, ಹೈಕಮಾಂಡ್ ಕರೆದು ಹೋಗ್ಲೇಬೇಕಾಗ್ತದೆ. ಬೇಸರ ಆಗ್ಯದ ಇಲ್ಲ ಸರ್, ಸುಮ್ಮನೆ ಚರ್ಚೆ ಅದು ಅದು ನಾವು ನಿಮ್ಗೆ ಕೇಳೋದು ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ. ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದೆ ಮತ್ತೆ ಗೊತ್ತಿಲ್ಲ. ಸರ್ ಈಗ ಕುಡಿಯೋ ನೀರಿನ ಸಮಸ್ಯೆ ಮೊನ್ನೆಲ್ಲ ಮೀಟಿಂಗ್ ತಗೊಂಡ್ರಿ. ಈಗ ಕೆರೆಗಳಿಗೆ ನೀರು ತುಂಬಿಸೋದೊಂದು ಕೆಲವು ಆಗೋದು ಸರ್. ಕೆರೆಗಳಿಗೆ ನೀರು ತುಂಬಿಸೋದು ನೆಕ್ಸ್ಟ್ ಎರಡನೇ ಹಂತದ ಎಲ್ಲಾನು ಕೂಡ ಈಗ ರಿವರ್ಸ್ ನೋಡಿದಿರಲ್ಲ, ಸಮುದ್ರದಾಗ ಯಾವ ರೀತಿ ನಿನ್ನೆ ಕೆಲವು ವರದಿಗಳಿದ್ದಾವೆ. ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿಯೋ ನೀರಿಗೆ ಉತ್ತಮ ಆಗ್ತದೆ. ಕುಡಿಯೋ ನೀರಿಗೆ ರಿವರ್ಸ್ ನಾವು ತಗೊಂಡ್ಬೇಕಾಗ್ತದೆ. ಕುಡಿಯೋ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮನ್ನು ಜೂನ್ 15ರವರೆಗೆ ಲೆಕ್ಕಾಚಾರ ಹಾಕಿ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾರೆ, ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಏನಾಗಿರುತ್ತಲ್ಲ ಅದ್ರ ಬದಲಾಗಿ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ. ಯಾಕೆ ನೋಡೋಣ ಅಂತ ಇವತ್ತು ನಾರ್ಮಲ್ ರೇನ್ಫಾಲ್ ಆದರೆ ಜೂನ್ 15ಕ್ಕೆ ಅಂತೆ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಇವತ್ತು ದಿವಸ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟಿಂದವರೆಗೆ ನಾವು ನೀರು ಇಟ್ಕೊಬೇಕಾಗ್ತದೆ. ಕುಡಿ ನೀರು ಪ್ರಾಬ್ಲಮ್ ಇದೆ, ಕೃಷಿಗಿಂತ ಕುಡಿ ನೀರು ಮಾಡಿ, ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಬರುತ್ತೆ. ಸರ್ ಇಂಡಿ ತಾಲೂಕಿನ ಬಿಹಾರ ಇದೆಲ್ಲ ನೀರೇ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಅವ್ರ ಸಮಸ್ಯೆ ನಿಶ್ಚಿತವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಗಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಸೋಲಾಪುರ್ಗೆ ಅದು ಸಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬಿಡಬೇಕು ಅಷ್ಟು ಬಿಡೋಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೀನಿ, ಆ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಮಾಡಿದ್ರು, ಆಮೇಲೆ ನಮ್ಮ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳನ್ನೆಲ್ಲರೂ ಬಂದಾಗ್ತದೆ, ಅವರೆಲ್ಲರೂ ಕೂಡ ಅಭಿಯಾನ ಮಾಡಿದ್ರು. ಎಲ್ಲರೂ ಕೂಡ ನಾವು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರ ಕೆರೆ ಅಭಿವೃದ್ಧಿಗೆ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರ ಭಾಳ ಆಗಿದೆ ಸರ್. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು, ಜಿಲ್ಲಾಧಿಕಾರಿಗಳು ಭೇಟಿನೂ ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮ ಕೆಪಾಸಿಟಿ ಭಾಳ ಕಡಿಮೆ ಇದೆ ಅವತ್ತು, ಅದನ್ನು ಕೂಡ ಯಾವ ರೀತಿ ಮಾಡಬೇಕು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಸರ್ ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆ ಹಿನ್ನಡೆ ಆಗ್ತದೆ ಸರ್. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ. ನೋಡಿ, ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇದು ಎರಡೂ ಕೂಡ ಅಷ್ಟೇ ಪ್ರಮುಖತೆ. ಅದರ ಮನುಷ್ಯರ ಒಂದು ಇದೂ ಕೂಡ ಇದೆ. ನಾಯಿಗಳಿಗೆ ನಾವೇನೂ ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಅವ್ರಿಗೆ ಲಸಿಕೆ ಕೊಟ್ಟು ಹೋಗ್ಬೇಕಂತ ನಾವೇನೋ ಮಾಡುವಂಥದ್ದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ಒಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡಿಸಿದ್ರು, ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಕಾಂಪಿಟೇಷನ್ ಮಾಡ್ತಾರೆ. ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಪ್ರಮುಖ ಕಾರಣ ಇರೋದ್ರಿಂದ ಸಂಪೂರ್ಣವಾಗಿ ರಾಜಕೋಟೆ ಇದು ಏನು ಬೇರೆ ಕಡೆ ಎಲ್ಲ ಬಯಲು ಜಾಸ್ತಿ ಇದೆ. ಅಲ್ಲಿ ಏನು ಮಾಡ್ತಾರೆ, ನಾನ್ ವೆಜ್ ಮತ್ತು ಅಂದರೆ ಮಾಂಸಾಹಾರಿ ಏನಿಲ್ಲ ತಂದು ಬೀದಿಗೆ ಹೆಸರು ಕಾಣುತ್ತೆ. ಆ ಮಾಂಸ ಅಂಥದ್ದು ಏನಾದರೂ ಇದ್ರೆ ಅದನ್ನು ಬಗೆಹರಿಸ್ತೀವಿ. ಎಲ್ಲದಕ್ಕೂ ಬೇರೆ ಕಡೆ ಕೊಡಬೇಡ್ರಿ. ಅಂಥದ್ದು ಏನಾದರೂ ಇದ್ದರೆ ನಾನು ಡಿಸಿವ್ರಿಗೆ ಹೇಳ್ತೀನಿ, ಕಾರ್ಪೊರೇಷನ್ ಕಮಿಷನ್ಗೆ ಹೇಳ್ತೀನಿ, ಆ ರೀತಿ ಆಗಬೇಕು ನೋಡ್ತೀನಿ. ಅಂದರೆ ಆ ರೀತಿ ಮಾಂಸ ಇದ್ರೆ ಅದಕ್ಕೆ ನಾವು ಕೈ ಕೊಡ್ತೀವಿ. ಸರ್ ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯಪೂರ್ವಕವಾಗಿ ಜಮೀನುಗಳಲ್ಲಿ ಅದು ತಪ್ಪು ಕೆಲಸ. ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ. ಬೈಬಲ್ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಅನ್ನೋದು ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. ಡಿ ಸಿ ಅವ್ರಿಗೊಂದು ಡಿಟೇಲ್ ಸ್ಟೇಟ್ಮೆಂಟ್ ಅಂತ ಇದೆ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು. ಎಲ್ಲರೂ ಒಪ್ಕೊಂಡು 95% ಗಾಡಿ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದವಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತಪ್ಪು ನಡೆದಿದೆ. ಜಾಸ್ತಿ ಬೇಕು ಅಂತ ಪ್ರಾಜೆಕ್ಟ್ ಇರಲ್ಲ. 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? ಡಿ ಸಿ ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನು ಏನು ಮಾಡಿದೆ, ಇದು ಈ ಥರ ಒಂದು ನಾನು ಮತ್ತೆ ಹೇಳಿದೆ ಡಿ ಸಿ ಅವ್ರಿಗೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ ಡಿ ಸಿ ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ಆ ರೈತ ಏನು ಕೆಲವೊಂದು ಇದು ಮಾಡ್ತಾರಲ್ಲ, ಈ ಇದು ಬಂದಾಗಬೇಕಿದೆ. ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಒಂದು ಮೈ ಮೇಲೆ ಹಾಕ್ಬಿಡೋಣ ಸರ್. ಈಗ ವಿಂಡ್ ಪವರ್ ಅದು ಸರ್, ಈಗ ವಿಂಡ್ ಪವರ್ ಅದು ನಾನೇ ಹೇಳಿದೆ ಆದ್ಮೇಲೆ ನನಗೆ ನಾನೇ ಡಿ ಸಿ ಅವ್ರು ಮಾಡ್ತಾರೆ. ಡಿ ಸಿ ಅವ್ರು ಎಲ್ಲರೂ ನಾನೇ ಡಿ ಸಿ ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ.
ಮಧ್ಯಮ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅವ್ರು ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನಾವು ಏನು ಕೇಳೋದು ಮಾತಾಡಕ್ಕೆ